ಬಿಜೆಪಿ ಮುಂದಿನ ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷರಾಗಿ ಎನ್ಎಸ್ ಹೆಗಡೆ ಕರ್ಕಿ, ಬಿಜೆಪಿ ಜಿಲ್ಲಾ ಚುನಾವಣಾ ಅಧಿಕಾರಿ ಸಿದ್ದರಾಮಣ್ಣ. ಬಿಜೆಪಿ ಉತ್ತರ ಕನ್ನಡ ಜಿಲ್ಲಾ ಚುನಾವಣಾ ಅಧಿಕಾರಿ ಆರ್.ಕೆ. ಸಿದ್ದರಾಮಣ್ಣ ಅವರು ಜಿಲ್ಲಾ ಕಾರ್ಯಾಲಯ ಶಿರಸಿಯ ದೀನದಯಾಳ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಎನ್ಎಸ್ ಹೆಗಡೆ ಕರ್ಕಿ ಅವರನ್ನು ಮುಂದಿನ 3 ವರ್ಷದ ಸಂಘಟನಾತ್ಮಕ ಅವಧಿಗೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಿಸಿದರು. ಜಿಲ್ಲಾ ಅಧ್ಯಕ್ಷರಾದ ಎನ್ಎಸ್ ಹೆಗಡೆ ಕರ್ಕಿ ಅವರು ಎಲ್ಲಾ ರೀತಿಯ ರಾಜಕೀಯ ಸವಾಲುಗಳನ್ನು ಹಾಗೂ ಮುಂಬರುವ ಚುನಾವಣೆಗಳನ್ನು ಎದುರಿಸಲು ಪಕ್ಷವನ್ನು ಸಂಘಟಿಸುತ್ತಾರೆ ಎಂದರು. ಜಿಲ್ಲೆಯ ಎಲ್ಲಾ ಕಾರ್ಯಕರ್ತರು ಒಂದು ತಂಡವಾಗಿ ಕೆಲಸ ಮಾಡುತ್ತಾ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸದೃಢಗೊಳಿಸುವಂತೆ ಸೂಚನೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ ಕರ್ಕಿ, ಬಿಜೆಪಿ ರಾಜ್ಯ ಸಹ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ, ಮಾಜಿ ಜಿಲ್ಲಾಧ್ಯಕ್ಷರಾದ ಎಂಜಿ ನಾಯ್ಕ್, ಜಿಲ್ಲಾ ಸಹ ಚುನಾವಣಾ ಅಧಿಕಾರಿ ಆರ್.ಡಿ. ಹೆಗಡೆ, ಮಾಜಿ ಶಾಸಕರಾದ ವಿವೇಕಾನಂದ ವೈದ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಅರ್ತೆಬೈ, ಜಿಲ್ಲಾ ಪ್ರತಿನಿಧಿ ಆನಂದ್ ಸಾಲೇರ್, ಮಂಡಲ ಅಧ್ಯಕ್ಷರು ಹಾಗೂ ಮಂಡಲ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ರಾಜ್ಯದೊಳಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರುವಂತಹ ನೀತಿನೊಳಗೆ ಉತ್ತರ ಕನ್ನಡ ಜಿಲ್ಲೆಯಿಂದಲೂ ಕೂಡ ನಮಗೇನು ಭದ್ರಕೋಟೆ ಇದೆ, ಅಲ್ಲಿಂದನೂ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ವಿಧಾನಸಭಾ ಸಭೆಗೆ ಪ್ರವೇಶ ಮಾಡುವಂಥ ರೀತಿಯೊಳಗೆ ಹೊಸ ತಂಡ ಕೆಲಸ ಮಾಡ್ತದೆ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದೊಳಗೆ ಚುನಾವಣಾಧಿಕಾರಿಯಾಗಿ ನಾನು ವ್ಯಕ್ತಪಡಿಸ್ತಾ ಜಯಿಸ್ತು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಫಲಿತಾಂಶದ ಮೂಲಕ ನೋಡಿದ್ದೀವಿ. ಆ ನಂತರ ನಡೆದಂತಹ ಸಂಘಟನಾ ಪರ್ವದ ಚಟುವಟಿಕೆ, ಬೂತ್ ಅಧ್ಯಕ್ಷರ ಸದಸ್ಯತ್ವ ಅಭಿಯಾನ, ಬೂತ್ ಅಧ್ಯಕ್ಷರ ನೇಮಕಾತಿ, ಮಂಡಳ ಅಧ್ಯಕ್ಷರ ಆಯ್ಕೆ ಇತ್ಯಾದಿ ಅತ್ಯಂತ ಸಮರ್ಥವಾಗಿ ಎನ್ಎಸ್ ಹೆಗಡೆ ಈ ಎಲ್ಲ ಚಟುವಟಿಕೆಗಳನ್ನು ನಡೆಸಿಕೊಂಡಿದ್ದಾರೆ. ಮುಂದಿನ 3 ವರ್ಷಗಳ ಅವಧಿಗೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಪಕ್ಷದ ಸಂಘಟನೆಯನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನಷ್ಟು ಬಲಿಷ್ಠವಾಗಿ ಸಮರ್ಥವಾಗಿ ಕೈಗೊಳ್ಳೋದಕ್ಕೆ ಎಲ್ಲರ ಸಹಕಾರವನ್ನು ಕೋರ್ತಾ ಮತ್ತೊಮ್ಮೆ ಮನೆ ಸಿದ್ದರಾಮಯ್ಯನವರು ಆ ಚುನಾವಣೆಯ ಎಲ್ಲ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ಎಲ್ಲ ಹಿರಿಯರನ್ನು, ಮಂಡಲದ ಅಧ್ಯಕ್ಷರನ್ನು ಮತ್ತು ಮಂಡಲದ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಎಲ್ಲರ ಅಭಿಪ್ರಾಯವನ್ನು ಪಡೆದು ಸಹಮತದಿಂದ ನನ್ನನ್ನು ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದಕ್ಕೆ ನಾನು ನನ್ನ ಪಕ್ಷದ ಎಲ್ಲ ಹಿರಿಯರಿಗೆ ಚುನಾವಣೆ ಪ್ರಕ್ರಿಯೆ ಭಾಗವಹಿಸಿದಂತಹ ಮಾನ್ಯ ಆರ್.ಕೆ. ಸಿದ್ದರಾಮಣ್ಣವರಿಗೆ, ಅದರ ಜೊತೆಯಲ್ಲಿ ನಮ್ಮ ಜಿಲ್ಲೆಯವರೇ ಆದ ಚುನಾವಣಾ ಸಹ ಅಧಿಕಾರಿಗಳಾಗಿ ಸನ್ಮಾನ್ಯ ಆರ್.ಡಿ. ಹೆಗಡೆ ಅವರಿಗೆ, ಗೋವಿಂದ್ ನಾಯ್ಕರಿಗೆ ಈ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸಿಕೊಟ್ಟಿದ್ದಕ್ಕೆ, ಅದು ಮಂಡಲದಲ್ಲಿರ್ಬೋದು, ಬೂತಲ್ಲಿರ್ಬೋದು, ಹಾಗೆ ಜಿಲ್ಲೆಯಲ್ಲಿರ್ಬೋದು, ಈ ಸಾಂಸ್ಥಿಕ ಚುನಾವಣೆಯನ್ನು ನಾನು ಜಿಲ್ಲೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಕಳೆದ 1 ವರ್ಷದಿಂದ ಈಗಾಗಲೇ ಹರಿಪ್ರಕಾಶ್ ಕೋಣಿಮನವರು ಹೇಳಿದಂತೆ ಲೋಕಸಭೆ ಚುನಾವಣೆ ಬಂದಂಥ ಹಿನ್ನೆಲೆಯಲ್ಲಿ ನನ್ನನ್ನು ರಾಜ್ಯದ ಅಧ್ಯಕ್ಷರು ಉತ್ತರ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿ ಕಳೆದ 1 ವರ್ಷದ ಹಿಂದೆ ನಿಯುಕ್ತಿ ಮಾಡಿದರು. ಮಂಡಲ ತಂಡವನ್ನು ರಚನೆ ಮಾಡಿ ಅತ್ಯಂತ ಯಶಸ್ವಿಯಾಗಿ ಲೋಕಸಭಾ ಚುನಾವಣೆಯನ್ನು ನಮ್ಮ ಎಲ್ಲ ಕಾರ್ಯಕರ್ತರು ಒಂದಾಗಿ ಸೇರಿ, ಎಲ್ಲ ಪ್ರಮುಖರುಗಳು, ಮಾಜಿ ಶಾಸಕರುಗಳು, ಎಲ್ಲ ಹಂತದ ಜನಪ್ರತಿನಿಧಿಗಳು ಸೇರಿ 3,37,000 ಅಧಿಕ ಮತಗಳ ಅಂತರಗಳಿಂದ ಸನ್ಮಾನ್ಯ ನಮ್ಮ ಸಂಸದರಾದಂಥ ವಿಶ್ವೇಶ್ವರ ಕಾಗೇರಿಯನ್ನು ಗೆಲ್ಲಿಸಿಕೊಂಡಿದ್ದಾರೆ. ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೊನೆಗೌಡರಿಗೆ ಹೊಸ ವರ್ಷದ ಹೊಸ್ತಿಲಲ್ಲಿ ಬಂಪರ್ ಕೊಡುಗೆ. ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೊನೆಗೌಡರಿಗೆ ಉಚಿತ 10 ಲಕ್ಷ ರೂಪಾಯಿ ಇಂಡಿಯನ್ ಪೋಸ್ಟ್ ಆಫೀಸ್ ಗ್ರೂಪ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಪಾಲಿಸಿ ವಿತರಣಾ ಸಮಾರಂಭಕ್ಕೆ ಸಾಮಾಜಿಕ ಮುಖಂಡರಾದ ಎನ್ಎಸ್ ಹೆಗಡೆ ಕರ್ಕಿ ಚಾಲನೆ ನೀಡುವುದರ ಅನಂತಮೂರ್ತಿ ಹೆಗಡೆಯವರ ಸಾಮಾಜಿಕ ಕಳಕಳೆಯನ್ನು ಶ್ಲಾಘಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸುಮಾರು 200ಕ್ಕೂ ಅಧಿಕ ಕೊನೆಗೌಡರು ಈ ಉಚಿತ ವಿಮಾ ಸೌಲಭ್ಯದ ಪ್ರಯೋಜನದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಈರ್ವರು ಕೊನೆಗೌಡರು ಅನಂತಮೂರ್ತಿ ಹೆಗಡೆಯವರ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮನುಷ್ಯನಿಗೆ ಅದು ಅಪಾಯ ಬರ್ತದೆ. ವಾಹನದಲ್ಲಿ ಹೋಗಬೇಕಾಗಿರಲಿ, ಕರೆಂಟ್ ಕೆಲಸ ಮಾಡಬೇಕಾಗಿರಲಿ, ಹೀಗೆ ಯಾವುದೇ ಒಂದು ಅಪಾಯಕಾರಿ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅಪಾಯ ಅನ್ನೋದು ಆಗ್ತಾ ಇರ್ತದೆ. ಬಹುಶಃ 8-10 ಜನ ಕೊನೆಗೌಡರಿಗೆ ಅಪಾಯ ಆಗಿದೆ. ಅಪಾಯ ಆದಮೇಲೆ
ಅವರ ಕುಟುಂಬದವರು ತುಂಬ ಕಷ್ಟಪಡೋದನ್ನು, ಮಕ್ಕಳ ವಿದ್ಯಾಭ್ಯಾಸಕ್ಕಿರಲಿ ಜೀವನ ನಿರ್ವಹಣೆಗಿರಲಿ ಕಷ್ಟಪಡೋದನ್ನು ನಾವು ನೋಡಿದ್ದೇವೆ. ಅದಕ್ಕೆ ಹೋದ ವರ್ಷದಲ್ಲಿ ಸುಮಾರು 2,000 3 ಸಾವಿರ ಜನಕ್ಕೆ ನಾವು ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾಡಿಸಲಾಗಿತ್ತು. ಕೇವಲ ಸಿರ್ಸಿ ಅಲ್ಲ, ಕುಮಟಾ ಅಲ್ಲ, ಸಿದ್ದಾಪುರ ಎಲ್ಲ ಕಡೆಯೂ ಕೂಡ ನಾವು ಮಾಡಿಸಿ. ಕುಮಟಾದ PDCC ಬ್ಯಾಂಕ್ ಇರ್ಬೋದು, ಅಲ್ಲೂ ಕೂಡ ಒಂದು ಕಾರ್ಯಕ್ರಮ ಮಾಡಾಗಿದೆ. ಸಂಖ್ಯೆಯಲ್ಲಿ ಕೊನೆಗೋಡು ಇನ್ಶೂರೆನ್ಸ್ ಮಾಡಾಗಿದೆ. ಈಗ ಒಂದು ಸಲ ನಾವು ಇನ್ಶೂರೆನ್ಸ್ ಮಾಡಿದ ತಕ್ಷಣ ಇದು ಜೀವನ ಪರ್ಯಂತ ಬರೋದಿಲ್ಲ, ಪ್ರತಿ ವರ್ಷವೂ ಕೂಡ ಮಾಡಬೇಕಾಗ್ತದೆ. ಇದರ ಮೌಲ್ಯ ಇವತ್ತು 525 ರೂಪಾಯಿ. ಒಂದು ಇನ್ಶೂರೆನ್ಸ್ ಪಾಲಿಸಿಯ ಖರ್ಚು 525 ರೂಪಾಯಿ. ಇದನ್ನು ಮಾಡಿಕೊಂಡ್ರೆ ಸವಿಸ್ತಾರವಾಗಿ ಮುಂದೆ ಹೂವಪ್ಪ ಅವರು ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ, ಏನೇನು ಅನುಕೂಲ ಇದೆ ಅಂತೇಳಿ. 10 ಲಕ್ಷ ರೂಪಾಯಿವರೆಗೂ ಕೂಡ ಜೀವಕ್ಕೆ ಹಾನಿ ಆದರೆ ಅಥವಾ ಅವನು ಮರದಿಂದ ಬಿದ್ದು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ 5 ಲಕ್ಷ ರೂಪಾಯಿ ಸಮಥಿಂಗ್ ಹಣ ಬರುವಂಥದ್ದು, ಮಕ್ಕಳ ಎಜುಕೇಷನಿಗೆ ಹಣ ಬರುವಂಥದ್ದು, ಆಸ್ಪತ್ರೆ ಖರ್ಚಿಗಾಗಿ ಆಪರೇಷನ್ ಮಾಡಬೇಕಾದ ಹಣ ಬರುವಂಥದ್ದು, ಹಲವಾರು ರೀತಿಯ ಯೋಜನೆಗಳಿದೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಿ ಆದಮೇಲೆ ಇದರ ಬಡವರ ಬಗ್ಗೆ, ಹೀಗೆ ಕೂಲಿ ಕಾರ್ಮಿಕರು, ಕೃಷಿಕರ ಬಗ್ಗೆ ಹಲವಾರು ಯೋಜನೆ ತಗೊಂಡಿದ್ದಾರೆ. ಅದರಲ್ಲಿ ಬಹುಶಃ ಇದೊಂದು ಅತ್ಯುತ್ತಮವಾದಂಥ ಯೋಜನೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದನ್ನು ಜನಕ್ಕೆ ಮುಟ್ಟಿಸುವಂಥ ನಮ್ಮ ಕರ್ತವ್ಯ. ಯಾವ ಯೋಜನೆಗಳಿದೆ ಕೇಂದ್ರ ಸರ್ಕಾರದ ಪೋಸ್ಟ್ ಆಫೀಸಿನ ನರೇಂದ್ರ ಮೋದಿಯವರ ಯೋಜನೆಗಳು ಯಾವುದಿದೆ ಅದನ್ನು ನಾವು ಜನಕ್ಕೆ ಹೇಳಬೇಕು. ಕಡಿಮೆ ಖರ್ಚಿನಲ್ಲಿ ಉತ್ತಮವಾದಂತಹ ಒಂದು ಸೇವೆ ಸಿಗ್ತದೆ ಮತ್ತು ಭದ್ರತೆ ಸಿಗುತ್ತೆ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಜನಕ್ಕೆ ಮಾಡಿಸಿ ಇದರ ಮಹತ್ವ ನಿಮಗೆ ಹೇಳುವುದರ ಮುಖಾಂತರವಾಗಿ ಮುಂದಿನ ವರ್ಷದಿಂದ ನೀವೇ ಇದನ್ನು ಮಾಡ್ಕೊಳ್ಳಿ, ಮುಂದುವರ್ಸ್ಕೊಂಡು ಹೋಗಿ. ನಿಮ್ಮ ಜೀವನಕ್ಕೆ ಅಪಾಯ ತಂದುಕೋಬೇಡಿ, ಯಾಕೆಂದರೆ ಎಷ್ಟೊಂದು ಜೀವನಕ್ಕೆ ಆಧಾರ ಆಗುತ್ತೆ ಅನ್ನುವಂಥದ್ದು ನಾನು ಒಂದು ಚಿಕ್ಕ ಕಳಕಳಿ. ಆ ಉದ್ದೇಶಕ್ಕಾಗಿ ನಾನು ಮಾಡ್ತಾ ಇದ್ದೇನೆ. ಹೋದ ವರ್ಷವೂ ಕೂಡ ಮಾಡ್ತೀನಿ, ಈ ವರ್ಷವೂ ಕೂಡ ಅದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ. ಹಾಗೆ ನನ್ನ ಆದಷ್ಟು ತಾವು ಮರ ಹತ್ತೋದನ್ನು ಕಡಿಮೆ ಮಾಡಿ, ದೋಟಿಯಲ್ಲೇ ಹೆಚ್ಚಿನ ಸಂದರ್ಭದಲ್ಲಿ ಕೊಯ್ಯುವಂಥ ಕೆಲಸವನ್ನು ಮಾಡಿ, ಆಮೇಲೆ ತೀರಾ ಅನಿವಾರ್ಯ ಆದ ಮಾತ್ರ ಮರ ಹತ್ತಿ ಭಾಳ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ, ನಮ್ಮ ಟ್ರಸ್ಟಿನ ಉದ್ದೇಶಗಳು ಸರ್ವೇ ಭವಂತು ಸುಖಿನಃ, ಪ್ರೀತಿ ವಿಶ್ವಾಸ. ಹೀಗೆ ನೋಡ್ರಿ, ನಿಮ್ಮ ಹೆಸರು? ಅಣ್ಣಪ್ಪ ಜೈನ ಗೀರ್ಗೊಪ್ಪ. ಊರು ಗ್ರಾಮ ಯಾವುದು? ಗಿರಿಗಡ್ಡೆ ಗ್ರಾಮ, ಗಿರಿಗಡ್ಡೆ ಪಂಚಾಯತ್. ನೀವು ಕೊನೆಗೌಡ್ರು? ಹೌದು, ಕೊನೆಗೂ ಸುಮಾರು ಎಷ್ಟು ವರ್ಷದಿಂದ ಕೊನೆ ಕೊಯ್ತಿದ್ದಾರೆ? 32-33 ವರ್ಷ ಆಗ್ತದೆ. ಸರಿ, ಈಗ ಸರ್ಕಾರದಿಂದ ನಿಮ್ಮ ಕೊನೆಗೌಡ್ರು ಏನಾದರೂ ಸೌಲಭ್ಯ ಪಡೆದಿದ್ರೆ? ಸೌಲಭ್ಯ ಇಲ್ಲ. 1 ರೂಪಾಯಿದು ಬಿಡಿಗಾಸು ನಮ್ಗೆ ಸರ್ಕಾರದಿಂದ ಯಾವ ಇದು ಸವಲತ್ತು ಸಿಕ್ಕಿಲ್ಲ. ಯಾವ ಗೌಡ ಅನಾಹುತ ಆಗಲಿ ಏನೇ ಆಗಿದ್ರು ಅವರಿಗೆ 1 ರೂಪಾಯಿದು ಇದಕ್ಕೆ ಸಿಗಿಲ್ಲ, ಪರಿಹಾರ ಸಿಗಿಲ್ಲ. ಸರಿ, ಈಗ ಅನಂತಮೂರ್ತಿ ಹೆಗಡೆ ಅವರು ನಿಮ್ಮಂತ ಕೊನೆಗೌಡ್ರ ಅನುಕೂಲ ಆಗ್ಲಿ ಅಂತ ಹೇಳಿ ಇದೊಂದು ಯೋಜನೆ, ವಿಮಾ ಯೋಜನೆ ಮಾಡ್ತಾರೆ. ನಿಮ್ಗೆ ಏನು ಅನ್ಸುತ್ತೆ? ಅವ್ರು ದೇವರಾಗಿ ನಿಂತವರಿಗೆ ಅವ್ರು ಮಾಡೋಂಥ ಕೆಲಸ ನಮ್ಗೆಲ್ಲರಿಗೂ ಒಳ್ಳೇದೇ, ನಮಗೆ ಒಬ್ಬನಿಗಲ್ಲ. ನಾವು ಈ ಕಸಬು ಮಾಡೋಂಥ ಪ್ರತಿಯೊಂದು ಮನುಷ್ಯನಿಗೂ ಒಳ್ಳೇದೇ. ನಿಮಗೆ ಏನು ಸೇಫ್ಟಿ ಮೇಲೆ ಮರ ಹತ್ತೀರ ನೀವು? ನಿಮ್ಗೆ ಏನು ಧೈರ್ಯ ಆದರೆ ಅಕಸ್ಮಾತ್? ದೇವ್ರದೇ ನಮ್ಗೆ ಭಾರ, ದೇವ್ರದೇ ಭಾರ. ಆ ಸಂದರ್ಭದಲ್ಲಿ ಇಂಥ ವಿಮಾ ಯೋಜನೆ ನಿಮ್ಗೆ ಕೈ ಹಿಡಿತದೆ ಹೇಳಿ? ನಮ್ಮ ದೇವ್ರ ಮೇಲೆ ಭಾರ ಇಟ್ಟೇ ನಾವು ಮಾಡ್ಬೋದು ಬದುಕ. ಸರ್, ಈಗ ಕೊನೆಗೌಡರು ನಮ್ಮ ತಾಲೂಕಿನಲ್ಲಿ ಎಷ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ? ಅದು ಸುಮಾರು 100, 150, 200, 500 ಇರ್ಬೋದು. ತಾಲೂಕಿನಲ್ಲಿ ಒಂದು 500 ಇರ್ಬೋದು. ಸರ್ಕಾರಕ್ಕೆ ಈಗ ಇದು ಆಯಿತು, ಮುಂದೆ ಸರ್ಕಾರ ಇದನ್ನು ಗಟ್ಟಿಗೊಳಿಸ್ಬೇಕಂತ ಹೇಳ್ತೇವೆ. ಇಲ್ಲ ಸರ್, ನಾನು ಹಿಂದೊಮ್ಮೆ 20 ವರ್ಷ ಹಿಂದೆ ಇದ್ರ ಬಗ್ಗೆ ಟ್ರೈ ಮಾಡಿದ್ದೆ. ನಾವು ವೈಯಕ್ತಿಕವಾಗಿ ಒಂದು 4 ಜನ ಗೌಡ್ಗಳು ಇಟ್ಕೊಂಡು ಇದ್ರ ಬಗ್ಗೆ ನಾನು ಹೋರಾಟ ಮಾಡ್ಕೊಂಡು ಶುರು ಮಾಡಿದ್ದೆ. ಒಬ್ಬರು ನಮ್ಮ ಬೆಂಬಲಕ್ಕೆ ಒಬ್ಬರು ಬಂದಿರಲಿಲ್ಲ. ಇವತ್ತು ನೋಡಲ್ಲ, ಇವತ್ತು ಅದನ್ನು ಅನಂತಮೂರ್ತಿ ಅವರು ಕಾರ್ಯರೂಪಕ್ಕೆ ತರ್ತಾರೆ. ಅವರಿಗೆ ದೇವರಾಗಿ ನಿಂತಾರೆ, ಅವರೇ ನಮ್ಮನ್ನು ಕಾಪಾಡ್ತಾರೆ. ಗೌಡ್ರೆ, ನಿಮ್ಮ ಹೆಸರು? ನಾರಾಯಣ. ಯಾವ ಗ್ರಾಮ? ಆರೋಗ್ಯ ಗ್ರಾಮ. ನೀವು ಕೊನೆಗೌಡ್ರು ಎಷ್ಟು ವರ್ಷದಿಂದ ಕೊಯ್ತಿದ್ದೀರ? ಮೊನ್ನೆ ನಾನು ಒಂದು 20 ವರ್ಷದಿಂದಲೇ ಶುರು ಮಾಡಿದ್ದೀನಿ. ನೀವು ಯಾವ ಧೈರ್ಯದ ಮೇಲೆ ಅಡಿಕೆ ಮರ ಹಾಕ್ತೀರಿ? ಅಕಸ್ಮಾತ್ ಏನಾದರೂ ಸಮಸ್ಯೆ ಆದರೆ ಸರ್ಕಾರ ನಿಮ್ಗೆ ಏನಾದರೂ ಪರಿಹಾರ ಕೊಡ್ತದೆ? ಏನು ಇಲ್ಲಿವರೆಗೆ ಕೊಡಲಿಲ್ಲ. ಒಂದು 2 ಸಲ ಆಗಿತ್ತು, ಆದರೂ ಏನೋ ಇದು ಕೊಡಲಿಲ್ಲ ನಮಗೆ. ಮತ್ತೆ ಈಗ ಇವರೊಂದು ಚಲೋ ಇಂಥ ಸಂದರ್ಭದಲ್ಲಿ ನಿಮ್ಗೆ ಅನಂತಮೂರ್ತಿ ಹೆಗಡೆಯವ್ರು ಕೈ ಹಿಡಿತದ್ರು ಒಂದು ವಿಮಾ ರೂಪದಲ್ಲಿ. ಖುಷಿಯಾಗಿದೆ ನಿಮಗೆ? ಭಾಳ ಖುಷಿಯಾಗಿದೆ. ಬಂದಿದ್ದೇನೆ, ಇನ್ನೂ ಮರ ಹತ್ಬೇಕು ಅನ್ಸೋದು ನಿಮಗೆ? ಮರ ಹತ್ತಾ ಇದ್ದೇನೆ. ನನಗೆ ಸಾಮಾನ್ಯ ಒಂದು 50-55 ವರ್ಷ. ನಾನು ಸಣ್ಣದೂ ಅದೇ ಕೆಲಸ ಮಾಡ್ತಾ ಇದ್ದೇನೆ. ತೆಂಗಿನ ಮರ, ಮಾವಿನ ಮರ, ಹಲಸಿನ ಮರ, ಯಾವುದೇ ಗಿಡ ಕಡಿಯೋದು ಪೂರ ನಾನು ಕಡಿತಾ ಇದ್ದೇನೆ. ತೆಂಗಿನ ಗಿಡ ಎಲ್ಲ ಕಡಿದು ಇದು ಮಾಡಿ, ಅಡಿಕೆ ಮರ ಎಲ್ಲ ಮರನೂ ಇದು ಮಾಡ್ತಾ ಇದ್ದೀನಿ. ಸರಿ ಸರಿ. ನನ್ನ ದೇವ್ರ ಭಾರ ಹಾಕ್ಕೊಂಡು ಒಂದು ಕೆಲಸ ಮಾಡ್ತಾ ಇದ್ದೇನೆ. ಇವರೊಂದು ನನಗೆ
ವಿಮಾ ಮಾಡಿದ್ರಿಂದ ಬಹಳ ಮತ್ತು ಧೈರ್ಯ ಬಂತು. ಧೈರ್ಯ ಬಂತು. ಇವು ನಿಮ್ಮ ಬಂದಿದೆ. ಮರ ಹತ್ರನೇ ನಿಮ್ಮ ಜೀವನ, ಜೀವನ ಅದ್ರ ಮೇಲೆ ಇದೆ ಜೀವನ. ಜನ ಹಾಗೂ ವಾಹನ ನಿಬಿಡ ರಸ್ತೆ ಮಧ್ಯೆಯೇ ಬೆಂಕಿಗೆ ಉರಿದು ಹೋದ ಮಾರುತಿ ಕಾರ್. ಶಿರ್ಸಿ ವಾಣಿಜ್ಯ ಹಾಗೂ ಜನವಸತಿ ಪ್ರದೇಶವಾದ ಶ್ರದ್ಧಾನಂದ ಗಲ್ಲಿಯಲ್ಲಿ ನಿಲ್ಲಿಸಿಡಲಾಗಿದ್ದ ಕಾರಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಸುಟ್ಟು ಕರಕಲಾದ ಘಟನೆ ನಡೆದಿದೆ. ಯಲ್ಲಾಪುರ ಆರ್ಟಿಒ ಏಜೆಂಟ್ ಮತ್ತು ಡ್ರೈವಿಂಗ್ ಸ್ಕೂಲ್ನ ಮಾಲಕರಾದ ಶ್ರೀನಿವಾಸ್ ಇವರಿಗೆ ಸೇರಿದ ಕಾರು ಜನರ ಕಣ್ಣೆದುರೇ ಸುಟ್ಟು ಹೋಗಿದೆ. ಆನಂದ್ ಗೌಳಿ ಸೇರಿದಂತೆ ಆ ಭಾಗದ ಜನರು ನೀರು ಹಾಕಿ ಕಾರು ಉಳಿಸುವ ಪ್ರಯತ್ನ ಮಾಡಿದರೂ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಹೋಗಿದೆ. ಅವ್ರಲ್ಲಿ ಇನ್ನೊಂದು ಕಾರ್ ಉಂಟು ಮಾರಾಯ. ಕಾರಿಗೆ ಬೆಂಕಿ ಬಿದ್ದಿರಲ್ಲ. ಕಾರು ನಿಮ್ಮ 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 ಎದುರಿಗೆ ಆಗಿದೆ ಇದು. ಯಲ್ಲಾಪುರ ಇಲ್ಲೇನು ಬಂದಿದ್ದು? ಇಲ್ಲಿ ಕಾರ್ ಹಚ್ಚಿದ್ರು. ಇಂಜೆಕ್ಷನ್ ಮಾಡಿಸ್ಕೊಂಡು ಕುಂತಿದ್ದೆ. ಇಂಜೆಕ್ಷನ್ ಮಾಡಿ ನೋಡ್ತಾ ಇದ್ದೇನೆ, ಹೊಗೆ ಬರ್ತಾ ಇದೆ. ಎಲ್ಲ ಆಸ್ಪತ್ರೆ ಹೋಗಿದ್ರು ನೀವು? ಅಲ್ಲೋ ಬರೋದ್ರೊಳಗೆ ನಿಮ್ಮ ಹೆಸರು ಶ್ರೀನಿವಾಸ್ ಭಟ್. ಇದ್ರದ್ದು ಏಜೆಂಟಾ? ಅಲ್ಲ ಡ್ರೈವಿಂಗ್ ಸ್ಕೂಲ್ ಇದೆ. ಅಲ್ಲ ಮನೆ ಬೆಂಕಿ ಬೀಳ್ತಿತ್ತು. ಸ್ವಲ್ಪ ಹೊತ್ತು ನೀರು ಹಾಕಿದಂದ್ರೆ ನನಗೆ ಕರೆಂಟ್ ಉಂಟಲ್ಲ. ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಗೂಢವಾಗಿ ಸಿಕ್ಕ ಕಾರಿನಲ್ಲಿ ಕೋಟ್ಯಾಂತರ ನಗದು ಪತ್ತೆ. ಅಂಕೋಲಾ ತಾಲೂಕಿನ ರಾಮಗುಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪೊಲೀಸರಿಗೆ ಸಿಕ್ಕ ಕಾರಿನಲ್ಲಿ ಸುಮಾರು 1.14 ಕೋಟಿ ರೂಪಾಯಿ ನಗದು ಪತ್ತೆಯಾಗಿರುವುದು ಹಲವು ಬಗ್ಗೆ ಸಂಶಯಕ್ಕೆ ಕಾರಣವಾಗಿದೆ. ಈ ಕಾರಿನ ಮುಂದಿನ ಗಾಜು ಒಡೆದು ಸೀಟು ಚೆಲ್ಲಾಪಿಲ್ಲಿಯಾಗಿ ಹರಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಈ ಕಾರನ್ನು ವಶಕ್ಕೆ ಪಡೆದು ಪೊಲೀಸರು ಸಂಪೂರ್ಣವಾಗಿ ತಪಾಸಣೆ ನಡೆಸಿದಾಗ ಕಾರಿನ ಹಿಂಬದಿಯ ಸೀಟಿನಲ್ಲಿ ಕೆಳಭಾಗದ ಲಾಕರ್ನಲ್ಲಿ ಇಷ್ಟೊಂದು ಮೊತ್ತದ ಹಣ ಪತ್ತೆಯಾಗಿದೆ. ಡೈನಾಮಿಕ್ ಎಸ್ಪಿ ನಾರಾಯಣ ಎಂ ಮಾರ್ಗದರ್ಶನ, ಡಿವೈಎಸ್ಪಿ ಗಿರೀಶ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ಚಂದ್ರಶೇಖರ್ ಮಠಪತಿ, ಎಎಸ್ಐಗಳಾದ ಉದ್ದಪ್ಪ ದರ್ಪೇನವರ್, ಸುನಿಲ್ ಹಲ್ಲೋಳಿ, ಎಎಸ್ಐ ರಿತೇಶ್ ನಾಗೇಕರ್ ಇತರರು ಉಪಸ್ಥಿತರಿದ್ದರು. ರಾಷ್ಟ್ರಗೀತೆಯನ್ನು ಸಜ್ಞಾ ಭಾಷೆಯಲ್ಲಿ ಹಾಡಿ ದೇಶಭಕ್ತರ ಮನೆಗೆದ್ದ ದಿವ್ಯಾಂಗ ಮಕ್ಕಳು. ಶಿರ್ಸಿ ತಾಲೂಕಿನ ಮಹದೇವ ಭಟ್ಟ ಕೋರ್ಸೆ ಕಿವುಡ ಮಕ್ಕಳ ಶಾಲೆಯಲ್ಲಿ 76ನೇ ಗಣರಾಜ್ಯೋತ್ಸವವನ್ನು ಕಿವುಡ ಮಕ್ಕಳಿಂದ ಸಜ್ಞಾ ಭಾಷೆಯಲ್ಲಿ ರಾಷ್ಟ್ರಗೀತೆಯನ್ನು ಹಾಡಿಸುವುದರ ಮೂಲಕ ಬಹಳಷ್ಟು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಲೋಕೋಪಯೋಗಿ ನಿವೃತ್ತ ಇಂಜಿನಿಯರ್ ವಸಂತ್ ನಾಯ್ಕ್ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡುತ್ತಾ ಸಂಸ್ಥೆಯ ಮತ್ತು ಶಾಲೆಯ ಏಳಿಗೆಯನ್ನು ಕಂಡು ಹರ್ಷ ವ್ಯಕ್ತಪಡಿಸುತ್ತಾ ನಾವೆಲ್ಲ ಸೇರಿ ಈ ವಿದ್ಯಾರ್ಥಿಗಳಿಗೆ ಸ್ವಾವಲಂಬನೆಯ ಬದುಕು ಕಟ್ಟಿಕೊಳ್ಳಲು ಶ್ರಮಿಸೋಣ ಎಂದರು. ಇದೇ ಸಂದರ್ಭದಲ್ಲಿ ಗಡಿಕೈಯವರು ಸಂಸ್ಥೆಯು ನಡೆದು ಬಂದ ದಾರಿಯನ್ನು ಸವಿಸ್ತಾರವಾಗಿ ವಿವರಿಸಿದರು. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಉದ್ಯಮಿ ಸುರೇಶ್ ಹೆಗಡೆ ಹಾಗೂ ಆಧುನಿಕ ಕೃಷಿಕರಾದ ಚಿನ್ಮಯ್ ದಿವಾಕರ್ ಹೆಗಡೆ ಬೊಮ್ಮನಹಳ್ಳಿ ಇವರು ಮಾತನಾಡಿ ಶಾಲೆಯು ಹೊಂದಿದ್ದ ಅಭಿವೃದ್ಧಿಯನ್ನು ಪ್ರಶಂಸಿಸಿ ಶಾಲೆಯವರ ಜೊತೆ ನಾವಿದ್ದೇವೆ ಎಂಬ ಭರವಸೆ ನೀಡಿದರು. ಪ್ರಾರಂಭದಲ್ಲಿ ಶಾಲೆಯ ಮುಖ್ಯೋಧ್ಯಾಪಕರಾದ ಮಂಜುನಾಥ್ ಪಟಗಾರ್ ಅವರು ಸ್ವಾಗತಿಸಿದರು. ಕಾರ್ಯದರ್ಶಿಗಳಾದ ಎಂಎಂ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಯ
ಐದು ರಸ್ತೆ ಸರ್ಕಲ್ ಅನ್ನು ಅಂಬೇಡ್ಕರ್ ಸರ್ಕಲ್ ಅನ್ನಾಗಿ ಪರಿವರ್ತಿಸಲು ಸಹಾಯಕ ಆಯುಕ್ತರು ಭರವಸೆ ನೀಡಿದ್ದಾರೆ. ಭೀಮಗರ್ಜನೆ ಅಧ್ಯಕ್ಷ ಅರ್ಜುನ್ ಮಿಂಟಿ. ಶಿರ್ಸಿ 5 ರಸ್ತೆ ಸರ್ಕಲ್ ಅನ್ನು ಅಂಬೇಡ್ಕರ್ ಸರ್ಕಲ್ ಅನ್ನಾಗಿ ಮರುನಾಮಕರಣ ಮಾಡಿಕೊಡುವ ಬಗ್ಗೆ ಸಹಾಯಕ ಆಯುಕ್ತರು ಭರವಸೆ ನೀಡಿದ್ದಾರೆ. ಈ ಬಗ್ಗೆ ನಾವು ಕಳೆದ 2 ವರ್ಷಗಳಿಂದ ನಡೆಸುತ್ತಿದ್ದ ಹೋರಾಟಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಮತ್ತು ಕುಂಭಮೇಳದಲ್ಲಿ ಸ್ವಾಮೀಜಿಯವರವರು ಪ್ರತ್ಯೇಕ ಸಂವಿಧಾನ ಅನಾವರಣ ಮಾಡುವುದಾಗಿ ನೀಡಿರುವ ಹೇಳಿಕೆಯನ್ನು ಭೀಮಗರ್ಜನೆ ಸಂಘಟನೆ ಬಲವಾಗಿ ವಿರೋಧಿಸುವುದಾಗಿ ಸಂಘಟನೆ ಅಧ್ಯಕ್ಷ ಅರ್ಜುನ್ ಮಿಂಟಿ ಅವರು ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಾವು ಸತ್ಯಾಗ್ರಹ ಮತ್ತು ಹೋರಾಟ ಇಟ್ಟುಕೊಂಡಿದ್ವಿ. ಆ ಹೋರಾಟ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ದಿನಾಂಕ 16/1/2025 ಮಾನ್ಯ ಸಹಾಯಕ ಆಯುಕ್ತರು ನಮ್ಮ ಸಭೆ ಕರೆದ್ರು. ಸಭೆ ಕರೆದು ನಮ್ಮ ಹಿರಿಯರ ಜೊತೆ ಹಾಗೂ ನಮ್ಮ ಜೊತೆ ಮಾತುಕತೆ ನಡೆಸಿ ಏನು ಮುಂಚೆ ಅಂಬೇಡ್ಕರ್ ಸರ್ಕಲ್ ಅಂತ ಹಳೇದು ಏನಿತ್ತು ಅದನ್ನು ಮತ್ತೆ ಮರು ನಿರ್ಮಾಣ ಅಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆ ನಮಗೆ ಕಾನೂನು ಕ್ರಮ ಮುಂದೆ ಏನು ತಗೋಬೇಕು ಅಂತ ಹೇಳಿದ್ದಾರೆ. ಹಾಗೆ ಅಂಬೇಡ್ಕರ್ ಸರ್ಕಲ್ ಅಂತ ರೆಡಿ ಆಗುತ್ತೆ ಈಗ. ಆದರೆ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕಾಗಿ ಅಲ್ಲಿ ರಸ್ತೆ ಅಗಲೀಕರಣ ಸಂಪೂರ್ಣ ಕಂಪ್ಲೀಟ್ ಆದಮೇಲೆ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದಿಂದ ಏನು ಭರವಸೆ ಮಾಡಬೇಕು ಸಂಪೂರ್ಣ ಸಲಹೆ ನಮ್ಗೆ ಕೊಡುತ್ತೆ ಅಂತ ಹೇಳಿದ್ದಾರೆ. ಇದ್ರ ಜೊತೆಯಲ್ಲಿ ನಮಗೆ ಈ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿದಂತಹ ಭೀಮಗರ್ಜನೆ ಬನವಾಸಿ ಸಂಘಟನೆಯವರಿಗೆ ಹಾಗೂ ಕೊರ್ಲಘಟ್ಟದ ಅಂಬೇಡ್ಕರ್ ಯುವಕ ಮಂಡಳಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಾವು ಸಂಪೂರ್ಣವಾಗಿ ಭೀಮಗರ್ಜ ಸಂಘಟನೆ ವತಿಯಿಂದ ಅವರಿಗೆ ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ಗಮನಿಸಿದವರು ಗೊತ್ತಿಲ್ವಾ, ಇಲ್ಲಿ ಏನು ಮೊನ್ನೆ ಕುಂಭಮೇಳ ನಡೆದಿತ್ತು, ಆ ಕುಂಭಮೇಳ ಕಾರ್ಯಕ್ರಮದಲ್ಲಿ 25 ದೇಶದ್ರೋಹಿಗಳು, ವಿದ್ವಾಂಸರಲ್ಲ, 25 ದೇಶದ್ರೋಹಿಗಳು, ಭಯೋತ್ಪಾದಕರು ಅಖಂಡ ಹಿಂದೂ ರಾಷ್ಟ್ರ ಸಂವಿಧಾನವನ್ನು ಸಿದ್ಧ ಮಾಡಿದಾರಂತೆ. ಪ್ರಜಾವಾಣಿ ಇದು ವಿಜಯವಾಣಿ ಪೇಪರ್ನಲ್ಲಿ ದಿನಾಂಕ 27 ಮೊನ್ನೆ 27/2025 ಇದು ಪಬ್ಲಿಷ್ ಆಗಿರುವಂಥದ್ದು. ಆ ಭಯೋತ್ಪಾದಕರು 501 ಪುಟಗಳ ಸಂವಿಧಾನವನ್ನು ಸಿದ್ಧಪಡಿಸಿದ್ದಾರಂತೆ. ದುರಾದೃಷ್ಟವಶ ಏನಂತ ಹೇಳಿದ್ರೆ ಯಾವುದೇ ಮಾಧ್ಯಮ ಇದನ್ನು ಬಿತ್ತರಿಸ್ತಾ ಇಲ್ಲ. ತುಂಬ ಬೇಸರದ ಸಂಗತಿ. ಸಂವಿಧಾನ ವಿರುದ್ಧವಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಈ 25 ಜನ ವಿದ್ವಾಂಸರಿದ್ದಾರೆ ಅಖಂಡ ಹಿಂದೂ ರಾಷ್ಟ್ರದ ಒಂದು ಸಂವಿಧಾನ ಸಿದ್ಧಪಡಿಸಿದಾರಂತೆ. ಅದನ್ನು ಅವರು ಫೆಬ್ರವರಿ 3ಕ್ಕೆ ಕೇಂದ್ರಕ್ಕೆ ಪ್ರಸ್ತಾವನೆ ಕೊಡ್ತಾರಂತೆ. ಓಪನ್ ಅಪ್ ಆಗಿ ಇಂಥ 25 ಜನ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ರು ಕೂಡ ಕೇಂದ್ರ ಸರ್ಕಾರ ಇರುವುದು ಯಾವುದೇ ಪ್ರಕರಣವನ್ನು ದಾಖಲು ಮಾಡಿಲ್ಲ. ನಾನು ಇವ್ರಿಗೆ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀವಿ, ಈ ಏನು 20 ಜನ ವಿದ್ವಾಂಸರಿದ್ದಾರೋ ನಿಮ್ಗೆ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀವಿ ನಾವು, ನೀವೇನಾದ್ರೂ ಸಂವಿಧಾನ ಪ್ರಸ್ತಾವನೆ ಕೈ ಹಾಕಿದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಮತ್ತೊಂದು ಭೀಮಾ ಕೋರಿಕಾ ವಿರುದ್ಧ ನಡೆಸಿ ಶತಸಿದ್ಧ. ದಲಿತರು ಯಾರು ಸುಮ್ಮನೆ ಕೂತಿದ್ದಿಲ್ಲ, ದಲಿತರು ಎಚ್ಚರಗೊಂಡಿದ್ದಾರೆ. ನೀವೇನಾದ್ರೂ ಸಂವಿಧಾನ ಪ್ರಸ್ತಾವನೆ ಕೈ ಹಾಕಿದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅನ್ನಕೋರ ಯುದ್ಧ ಆಗತ್ತೆ, ಭೀಮಾ ಕೋರಿಕಾ ವಿರುದ್ಧ ಮತ್ತೆ ಮಾರ್ಕಳಿಸ್ತೀವಿ. ನಾವು ಪ್ರತಿಯೊಂದಕ್ಕೂ ಸಿದ್ಧರಿದ್ದೇವೆ. ಸಂವಿಧಾನವನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಗೊತ್ತಿದ್ರೆ ಮೊದಲನೇದಾಗಿ ಯಾವ್ದಾರ ಭಾರತದಲ್ಲಿ ಇರುವಂತಹ ಯಾವುದೋ ಒಂದು ಹಳ್ಳಿಯನ್ನು, 1,000 ಜನ ಇರುವಂತಹ ಹಳ್ಳಿಯನ್ನು ಹಿಂದೂ ರಾಷ್ಟ್ರ ಮಾಡಿ ಕಾಣಿಸ್ತೀವಿ. ಕಡೆ ಒಪ್ಕೊಳ್ಳೋ ನಿಮ್ಮ ಹಿಂದೂ ರಾಷ್ಟ್ರದ ಸಂಗತಿ ಏನಂತ ಯಾಕಂದ್ರೆ ನಿಮ್ಮ ಹಿಂದುತ್ವ ನಾವೇ ಒಪ್ಕೊಳ್ತೀವಿ. ನಾವು ಮೊದಲಾಗಿ 1,000 ಜನ ಇರುವಂತಹ ಒಂದು ಹಳ್ಳಿ ಪ್ರದೇಶವನ್ನು ಸಂಪೂರ್ಣ ಹಿಂದೂ ರಾಷ್ಟ್ರ ಮಾಡಿ ಕಾಣಿಸಿ. ನೀವು ಅಲ್ಲಿ ಜಾತಿ ಪದ್ಧತಿ ಇರಬಾರ್ದು, ಎಲ್ಲ ದೇವಸ್ಥಾನಗಳಲ್ಲಿ ದಲಿತರಿಗೆ ಪ್ರವೇಶ ಇರಬೇಕು ಅಂತ ಒಂದು ದಲಿತ ಪ್ರವೇಶ ಇದ್ದ ಅಲ್ಲಿ ಪೂಜೆ ಪುನಸ್ಕಾರ ದಲಿತರು ಮಾಡಬೇಕು. ಯಾವುದೇ ರೀತಿಯ ವಿವಾಹಕ್ಕೆ ಅಡ್ಡಿ ಆತಂಕ ಇರಬಾರ್ದು. ಇಂಥ ಒಂದು ಯಾವುದೋ ಒಂದು ಘಟನೆ ನೀವು ಮಾಡಿ ಕಾಣಿಸಿ. ಅದರ ಬಗ್ಗೆ ಇವರಿಗೆ ದೇಶದ್ರೋಹದ ಪ್ರಕರಣ ದಾಖಲು ಮಾಡಬೇಕಂತ ಹೇಳಿ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೇವೆ.